ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದ ಮೇಲೆ ಬೆಂಕಿಯುಂಡೆಗಳನ್ನು ಹಾಕಿ ಮೋದಿ ಸ್ಪಷ್ಟೋಕ್ತಿ ಈಗ ಪ್ರಕಟವಾಗಿದೆ. ಭಾರತ ಸೇನೆಯ ಜೊತೆಗೆ 3 ಮುಖ್ಯಸ್ಥರ ಜೊತೆಗೆ ಮೋದಿ ಮೀಟಿಂಗ್ ಆಯಿತು. ಬ್ಯಾಕ್ ಟು ಬ್ಯಾಕ್ ನಿನ್ನೆ ಆದಂತಹ ಒಂದು ಮೋಸ ಇದೆಯಲ್ಲ, ಅಮೆರಿಕ ಮಾಡಿದ ಮೋಸದ ಬಳಿಕ, ಪಾಕಿಸ್ತಾನದ ಸಹಜವಾದಂತಹ ಕುತಂತ್ರದ ಬಳಿಕ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ನಡೆಸ್ತಿರುವಂತಹ ಮೋದಿ, ಅದರ ಬೆನ್ನಲ್ಲೇ ಸೇನೆಯಿಂದ ಮೊದಲು IAF ಇಂದ, ಇಂಡಿಯನ್ ಏರ್ಫೋರ್ಸಿಂದ ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಬಂತು. ಆಪರೇಷನ್ ಸಿಂಧೂರ್ ಆನ್ ಇದೆ, ಅದು ನಡೀತಾ ಇದೆ ಅನ್ನುವಂಥ ಮಾತು. ಕದನ ವಿರಾಮ ಘೋಷಣೆ ನಿಜವೇ ಆಗಿದ್ರೆ ಆಪರೇಷನ್ ಸಿಂಧೂರ್ ಆನ್ ಇರ್ತಿರ್ಲಿಲ್ಲ ಅಲ್ವಾ? ಆಪರೇಷನ್ ಸಿಂಧೂರ್ ಗೋಯಿಂಗ್ ಆನ್, ಆಪರೇಷನ್ ಸಿಂಧೂರ ನಡೀತಾ ಇದೆ ಅನ್ನುವಂಥ ಅನೌನ್ಸ್ಮೆಂಟ್ ಬಂತು ನಮ್ಮ ಸೇನೆಯಿಂದ. ಅದ್ರ ಬೆನ್ನಲ್ಲೇ ಬರ್ತಿರುವಂಥ ಮೋದಿ ಬಿಗ್ ಮೆಸೇಜ್ ಏನು ಗೊತ್ತಾ? ಪಾಕಿಸ್ತಾನವನ್ನು ಹಿಟ್ ದೆಮ್ ಹಾರ್ಡರ್, ಸ್ಟ್ರಾಂಗರ್ ಆ್ಯಂಡ್ ಡೀಪರ್, ಬಹಳ ಸ್ಟ್ರಾಂಗ್ ಆಗಿ ಹೊಡಿರಿ ಅವ್ರಿಗೆ ಅನ್ನುವಂಥ ಆದೇಶ ಮೋದಿಯಿಂದ ಪ್ರಕಟವಾಗಿದೆ. ಮತ್ತು ಅವರು ಗೋಲಿ ಹಾಕಿದ್ರೆ, ಒಂದು ಗುಂಡು ಹಾರಿಸಿದ್ರೆ ನೀವು ಬೆಂಕಿಯುಂಡೆಗಳನ್ನು ಹಾಕಿ ಪಾಕಿಸ್ತಾನದ ಮೇಲೆ ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ಸರ್ವ ಸ್ವಾತಂತ್ರ್ಯವನ್ನು ಸೇನೆಗೆ ಕೊಡುವ ಮೂಲಕ ಮಹತ್ವದ ಆದೇಶ ಈಗ ಸರ್ಕಾರ ಕೊಟ್ಟಿರೋದು ನಮ್ಮ ಸೇನೆಗೆ. ಈಗಾಗಲೇ ರಿವ್ಯೂ ಈ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಟ್ಕೊಂಡೇ ಬಂದಿದೆ. ಸರಿ, ಮೋಸ ಹೋಗಿದೆ ಭಾರತ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ನಾವು ನ್ಯಾಯಯುತವಾಗಿ ಆ ದಾರಿಯಲ್ಲಿ ಕ್ರಮಿಸೋಕೆ ನೋಡಿದ್ವಿ. ಪಾಕಿಸ್ತಾನವನ್ನು ಹೊಡೆದು ಬಿಸಾಕಿದ ಮೇಲೆ ಏನು ಕೈ ಕಟ್ಟು ಕೂತಿ ನಾವು ಕದನ ವಿರಾಮಕ್ಕೆ ಹೋಗಿದ್ವಾ? ಏನೋ ಒಂದು ಗುಂಡು ಹಾರಿಸಿ ಕದನ ವಿರಾಮ ಮಾಡೋಣ ಅಂತ ಮಾತುಗಳಿದ್ವಾ? ನಾವು ಹೋಗಿದ್ವಾ ಕೇಳೋದಕ್ಕೆ? ಇಡೀ ಪಾಕಿಸ್ತಾನವನ್ನು, ಅವರ ವಾಯು ನೆಲೆಯನ್ನೇ ಧ್ವಂಸ ಮಾಡಿ, ಏರ್ ಸ್ಟ್ರಿಪ್ ಮತ್ತು ಏರ್ ಬೇಸ್ಗಳನ್ನು 16 ಒಟ್ಟು ಏರ್ ಸ್ಟ್ರಿಪ್ ಮತ್ತು ಏರ್ ಬೇಸ್ ಎಲ್ಲ ಸೇರಿ ಧ್ವಂಸ ಮಾಡಿರೋದು ಅವರ ಸೇನಾ ನೆಲೆ. 16 ಕಡೆ ಧ್ವಂಸ ಮಾಡಿದೆ ಭಾರತ. ಪಾಕಿಸ್ತಾನ ಕೈ ಕಾಲಿಗೆ ಬಿದ್ದು ಬೇಡ್ಕೊಂಡ ಮೇಲೆ ನಾವು ಸದಾ ರಷ್ಯಾದ ವಿಚಾರದಲ್ಲೂ ಮೋದಿ ಅವತ್ತದೇ ಹೇಳಿದ್ರು, ಇದು ಯುದ್ಧದ ಯುಗ ಅಲ್ಲ ಅಂತ. ನಾವು ಬರೀ ಪಾಠ ಮಾಡಿದಾಗ ಚಪ್ಪಾಳೆ ತಟ್ಟಿ ನಮ್ಮ ವಿಷಯ ಬಂದಾಗ ಬೇರೆ ದಾರಿ ಹಿಡಿಯೋಕ್ಕಾಗತ್ತಾ? ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಆಯಿತು. ನೀವು ಸುಮ್ಮನಿದ್ರೆ, JD ವ್ಯಾನ್ಸ್ ಕಾಲ್ ಮಾಡಿದಾಗ ಮೋದಿ 9ನೇ ತಾರೀಕು ನಡೆದಂಥ ಮಾತುಕತೆ ಇದು. ಇದೇ ಮಾತನ್ನು ನೇರ ಹೇಳಿದ್ದಾರೆ. JD ವ್ಯಾನ್ಸ್ ಇದನ್ನು ನಿಲ್ಲಿಸಬೇಡಿ ದಯವಿಟ್ಟು, ಪಾಕಿಸ್ತಾನಕ್ಕೂ ನಾವು ಹೇಳ್ತೀವಿ ಅಂದಾಗ ಅಷ್ಟೇ ಹೇಳಿದ್ದು ಮೋದಿ. ನೀವು ನಿಲ್ಲಿಸಿ ಅಂತಿದ್ದೀರಾ, ಆದರೆ ಅವ್ರು ನಿಲ್ಲಿಸಿ, ನಾವು ನಿಲ್ಲಿಸಿ, ಆಮೇಲೆ ಅವರು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರು ಅಂದ್ಕೊಳ್ಳಿ, ನಾವು ಆಗ ಧ್ವಂಸ ಮಾಡಬೇಕಾಗತ್ತೆ, ನೆನಪಿದೆಯಲ್ವಾ ಅನ್ನುವಂಥ ಮೆಸೇಜನ್ನು ಅಮೆರಿಕಕ್ಕೂ ಕೊಟ್ಟಿದ್ರು ಮೋದಿ. ಆದರೆ ಕೊನೆಗೆ ಈಗ ನೋಡಿ, ಟ್ರಂಪ್ ಮಾಡಿದ್ದೇನು ಅನ್ನೋದನ್ನು ಅಧಿಕೃತವಾಗಿ ಸರ್ಕಾರದ ಮೂಲದಿಂದನೇ ಆ ಮಾಹಿತಿಯನ್ನು ಪ್ರಕಟ ಮಾಡಿದ್ದಾರೆ. ಮೀಟಿಂಗ್ ಆಯಿತು, DGMOದಿಂದ ಕರೆ ಬಂತು, ಪಾಕಿಸ್ತಾನ ಬೇಡ್ಕೊಳ್ತು, ಅಮೆರಿಕ ಮೊರೆ ಹೋಯ್ತು. ಆಮೇಲೆ ಅಮೆರಿಕದವರು ನೀವೇ ಭಾರತಕ್ಕೆ ಮಾತಾಡಿ, ಮೊದಲನೇದಾಗಿ ನೀವೇ ಇನಿಷಿಯೇಟ್ ಮಾಡಿ ಅಂತೆಲ್ಲ ಹೇಳಿದಾಗ DGMO ಕಾಲ್ ಮಾಡ್ತು 1:30ಗೆ. ನಾವು ತಕ್ಷಣಕ್ಕೆ ರಿಪ್ಲೈ ಮಾಡಲಿಲ್ಲ, ನಿರಂತರವಾದ ಮೀಟಿಂಗ್ಗಳಾದವು 3:30 ತನಕ. ರಿಪ್ಲೈ ಮಾಡ್ತು ಆವಾಗ ಭಾರತ. ಆದರೆ ಭಾರತವನ್ನೇ ವಿಶ್ವಾಸಕ್ಕೆ ತಗೊಳ್ಳದೆ, ಇದು ಅಧಿಕೃತವಾಗಿ ಮೀಡಿಯಾಗಳಿಗೆ ಸರ್ಕಾರದಿಂದ ಹೊರಬಿದ್ದಿರುವಂಥ ಮಾಹಿತಿ ಏನಂತ, ಅಮೆರಿಕ ಹ್ಯಾಸ್ ನೋ ರೋಲ್ ಟು ಪ್ಲೇ. ಅಮೆರಿಕ ಅಂದರೆ ಡೊನಾಲ್ಡ್ ಟ್ರಂಪು ನಮ್ಮನ್ನೇ, ಅಂದರೆ ಭಾರತವನ್ನೇ ವಿಶ್ವಾಸಕ್ಕೆ ತಗೊಳ್ಳದೇನೆ ಅನೌನ್ಸನ್ನೇ ಮಾಡಿಬಿಟ್ಟಿದ್ದಾರೆ. ಇಂಡಿಯಾ ಡಿಡ್ ನಾಟ್ ಟೆಲ್ ಟ್ರಂಪ್ ಅಬೌಟ್ ರೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪಾಕಿಸ್ತಾನ್. ನಾವು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದುಬಿಟ್ಟಿದ್ದೀವಿ, ಮುಗಿದೋಯ್ತು ನಮ್ಮ ಮಾತುಕತೆ ಅಂತ ಅಮೆರಿಕಕ್ಕೆ, ಟ್ರಂಪ್ಗೆ ಕಮ್ಯುನಿಕೇಟೇ ಮಾಡಿರಲಿಲ್ಲ ಇನ್ನು. ಟ್ರಂಪ್ ಡಿಡ್ ನಾಟ್ ಟೇಕ್ ಇಂಡಿಯಾ ಇನ್ ಲೂಪ್ ಬಿಫೋರ್ ಅನೌನ್ಸಿಂಗ್. ನಮ್ಮ ವಿಷಯವನ್ನು ನಮ್ಮನ್ನೇ ಲೂಪಿಗೆ ತಗೊಳ್ಳದೆ ಟ್ರಂಪ್ ಮೊದಲು ಅನೌನ್ಸ್ ಮಾಡಿರೋದನ್ನು ಅಧಿಕೃತವಾಗಿ ನಮ್ಮ ಸರ್ಕಾರ ಹೇಳಿದೆ. ಈಗ ನಾವಿನ್ನೂ ಅಂಡರ್ಸ್ಟ್ಯಾಂಡಿಂಗಿಗೆ ರೀಚ್ ಆಗಿದ್ದೀವಿ ಪಾಕಿಸ್ತಾನದ ಜೊತೆ ಅನ್ನೋದನ್ನು ಕ್ಲಿಯರೇ ಮಾಡೋದಕ್ಕಿಂತ ಮುಂಚೆ ಟ್ರಂಪ್ ಇದನ್ನು ಅನೌನ್ಸ್ ಮಾಡಿದ್ದಾರೆ ಅನ್ನೋದನ್ನು ಕ್ಲಿಯರ್ ಮಾಡಿದೆ ನಮ್ಮ ಸರ್ಕಾರ. ಈಗ ಜಗತ್ತಿನ ಮುಂದೆ ಅಮೆರಿಕದ ಬಣ್ಣ, ಟ್ರಂಪ್ ಬಣ್ಣ ಬಯಲಾಗಿದೆ. ಭಾರತದ ವಿಷಯದಲ್ಲಿ ಏನು ಆಟ ಆಡಿದ್ದಾರೆ ಅಂತ, ನಮ್ಮ ದೇಶಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ, ನಮ್ಮ ನಾಯಕತ್ವ ದುರ್ಬಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡುವಂಥ ಈ ಅಮೆರಿಕದ ಕುತಂತ್ರ ಇದೆಯಲ್ಲ, ಪಾಕಿಸ್ತಾನದ ಸಂಚುಗಾರಿಕೆ ಇದೆಯಲ್ವಾ, ಇದಕ್ಕೆ ಅಂತಿಂಥ ಬೆಲೆಯನ್ನು ತೆರಬೇಕಾಗಲ್ಲ ಅವರು. ಇತಿಹಾಸವೇ ಸೃಷ್ಟಿಯಾಗುವಂಥ ಬೆಲೆ ತೆರಬೇಕಾಗತ್ತೆ, ಅದರಲ್ಲಿ ಡೌಟ್ ಇಲ್ಲ. ಈಗ ನೋಡಿ, ಅಧಿಕೃತವಾಗಿ ಸರ್ಕಾರನೇ ಹೇಳಿದೆ, ಲೂಪ್ಗೆ ತಗೊಳ್ಳದೆ ಟ್ರಂಪ್ ಹೆಂಗ್ರಿ ಅನೌನ್ಸ್ ಮಾಡ್ತಾರೆ ಭಾರತದ ಬಗ್ಗೆ, ಅದನ್ನು ಓಪನ್ ಆಗಿ ಜಗತ್ತಿನ ಮುಂದೆ ಇಟ್ಟಿದೆ ನೋಡಿ ಈಗ ಭಾರತ ಸರ್ಕಾರ. ಹಿಟ್ ದೆಮ್ ಹಾರ್ಡ್, ಸ್ಟ್ರಾಂಗ್ ಆ್ಯಂಡ್ ಡೀಪರ್ ಅನ್ನುವಂಥ ಆದೇಶವನ್ನು ಮೊಳಗಿಸಿದ್ದಾರೆ ಮೋದಿ. ನಿರಂತರ ಮೀಟಿಂಗ್ನ ಬಳಿಕ ಬಂದಿರುವಂಥ
ಇದು ನಿರ್ಧಾರ, ಬಹುದೊಡ್ಡ ತೀರ್ಮಾನ ಆಗಿದೆ. ಇದ್ರ ನಡುವೆ ಇನ್ನೊಂದು ಮೂಗು ತೋರ್ಸೋಕೆ ಬಂದಿರೋ ಟ್ರಂಪ್ ಏನಂತ, ಕಾಶ್ಮೀರದ ವಿಚಾರ ಬಗೆಹರಿಸ್ಕೊಡ್ತೀನಿ ಅಂತ. 1000 ವರ್ಷಗಟ್ಟಲೆ ಒಂದು ವಿಷಯ ಬಗೆಹರದೇ ಇರೋಕೆ ಸಾಧ್ಯನಾ, ನಾನು ಬಗೆಹರಿಸ್ಕೊಡ್ತೀನಿ ಅಂತ. ಅದಕ್ಕೂ ಈಗ ಭಾರತ ಸರಿಯಾದಂಥ ರಿಪ್ಲೈ ಕೊಟ್ಟಿದೆ. ಕಾಶ್ಮೀರದ ವಿಷಯ ಏನಿದೆ ಬಗೆಹರಿಸೋದಕ್ಕೆ, ಕಾಶ್ಮೀರದ ವಿಷಯ ಸಮಸ್ಯೆ ಇದ್ರೆ ತಾನೇ ಬಗೆಹರಿಸೋದಕ್ಕೆ. ಪಾಕಿಸ್ತಾನದ ಜೊತೆ ಮಾತುಕತೆ ಇರೋದು ಒಂದೇ ಒಂದು POK ಏನು ಮಾತುಕತೆ ಇದೆ ಅಂತ ಕೇಳಿದ್ರೆ, POK ನಮ್ಮದು, ಅವರು ವಾಪಸ್ ಕೊಡಬೇಕು ಅನ್ನುವಂಥ ಮೆಸೇಜನ್ನು ಇದೇ ಹೊತ್ತಲ್ಲಿ ಪಾಕಿಸ್ತಾನದ ಮೇಲೆ ಬೆಂಕಿ ಉಂಡೆ ಹಾಕಿ ಅಂತ ಆದೇಶ ಹೊರಡಿಸಿರೋ ಹೊತ್ತಲ್ಲಿ ಮೋದಿ ಹೇಳಿರೋದು POK ನಮ್ಮದು, ಅದನ್ನು ಅವರು ವಾಪಸ್ ಕೊಡಬೇಕು ಅಂತ, ಮತ್ತು ಟೆರರಿಸ್ಟ್ಗಳನ್ನು ನಮಗೆ ಒಪ್ಪಿಸಬೇಕು ಅನ್ನುವಂಥ 2 ಬಹುದೊಡ್ಡ ಸಂದೇಶಗಳನ್ನು ಮೋದಿ ಇದೇ ಹೊತ್ತಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕಕ್ಕೆ ಕೊಟ್ಟಿರೋದು. POK ವಿಚಾರದಲ್ಲಿ ಮಾತ್ರ ನಾವು ಮಾತಾಡ್ತೀವಿ, ಅಮೆರಿಕಕ್ಕೆ ಮತ್ತೊಬ್ಬರಿಗೆ ಇದಕ್ಕೆ ಸಂಬಂಧನೂ ಇಲ್ಲ, ನೀವು ಮೂಗು ತೋರಿಸೋಕೆ ಬರಲೂಬೇಡಿ ಅನ್ನುವಂಥ ನೇರ ಸಂದೇಶವನ್ನು ಕೊಟ್ಟಿರೋದು ಭಾರತ ಸರ್ಕಾರ. ಹಾಗೆ ಪಾಕಿಸ್ತಾನದ ಟೆರರ್ ಸಾಕ್ಷ್ಯಗಳನ್ನು ಈಗ ನಾಳೆ ನಾಡಿದ್ದು ಅಷ್ಟೊತ್ತಿಗೆ UNSC ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿಯೂ ಕೂಡ ಪ್ರಸ್ತುತಪಡಿಸಲಿದೆ ಭಾರತ. ಪಾಕಿಸ್ತಾನವನ್ನು ನಾವು ಯಾಕೆ ಹೊಡಿಬೇಕಾಯ್ತು ಅನ್ನೋದನ್ನು ಸಾಕ್ಷಿ ಸಮೇತ ಇಡಲಿದೆ. ಮತ್ತು ಇನ್ನು ಮುಂದೆ ಇದಕ್ಕಿಂತ ಹಾರ್ಡಾಗಿ ಹೊಡೆದ್ರೂ ಕೂಡ ವಿಶ್ವಸಂಸ್ಥೆಗೆ ಅವರು ಉಗ್ರ ಪೋಷಕರು ಅನ್ನೋದನ್ನು ಈಗ ಲೇಟೆಸ್ಟ್ ಆಪರೇಷನಲ್ಲಿ ಸಿಕ್ಕಿರುವಂಥ ಲೇಟೆಸ್ಟ್ ಇನ್ಫಾರ್ಮೇಷನನ್ನು ಕೂಡ ಇಟ್ಟು ಭಾರತ ಮತ್ತೊಂದು ಬಿಗ್ ಸ್ಟೆಪ್ಪನ್ನು ತಗೊಳ್ತಾ ಇದೆ ಪಾಕಿಸ್ತಾನದ ವಿರುದ್ಧ. ಹಾಗೆ ಈಗ ಪಾಕಿಸ್ತಾನ ಯಾವುದೇ ಬಗೆಯಲ್ಲೂ ಕೂಡ ಒಂದೇ ಒಂದು ಆಪ್ಷನ್ನನ್ನು ಉಳಿಸ್ಕೊಂಡಿಲ್ಲ. ಇಷ್ಟೆಲ್ಲ ಮಾಡಿದ ಮೇಲೆ, ಭಾರತವನ್ನು, ಇಲ್ಲಿನ ನಾಯಕತ್ವವನ್ನು ಕೆಂಡವಾಗಿಸಿದ ಮೇಲೆ ಇನ್ನು ಯಾವುದೇ ಆಪ್ಷನ್ ಪಾಕಿಸ್ತಾನಕ್ಕೆ ಉಳ್ಕೊಂಡಿಲ್ಲ ಅನ್ನೋದು ವೆರಿ ಕ್ಲಿಯರ್. ಅಮೆರಿಕ ಅಳಿದುಳಿದ ಕಿಂಚಿತ್ತು ನಂಬಿಕೆಯನ್ನು ಕೂಡ ಕಳೆದುಕೊಂಡಿದೆ. ಭಾರತ ಏನು ಇವ್ರ ಕಾಲು ಕೆಳಗೆ ಬಿದ್ದಿದೆಯಾ? ನಮ್ಮನ್ನೇ ಕೇಳದೆ ಅತಿ ದೊಡ್ಡ ನಿರ್ಧಾರವನ್ನು ಪ್ರಕಟಿಸೋದಕ್ಕೆ ಟ್ರಂಪ್ ಯಾರು ಆಕ್ರೋಶ ಸಿಡಿದಿರೋ ಹೊತ್ತಲ್ಲಿ ಅಧಿಕೃತವಾಗಿ ಇದನ್ನು ಜಗತ್ತಿನ ಮುಂದೆ ಟ್ರಂಪ್ ಬಣ್ಣವನ್ನು ಬಯಲಾಗಿಸಿದೆ ಭಾರತ ಸರ್ಕಾರ. ಈಗ ಜೊತೆಗೆ JD ವ್ಯಾನ್ಸ್ಗೆ ಒಂದು ಕ್ಲಿಯರ್ ಮೆಸೇಜ್ ಭಾರತ ಈ ಹೊತ್ತಲ್ಲಿ ಕೊಟ್ಟಿರೋದು, ಅಪರಾಧಿಗಳು ಮತ್ತು ಸಂತ್ರಸ್ತರು ಒಂದೇ ಅಲ್ಲ, ಸಮಾನವಾಗಿ ಕಾಣುವ ಮತ್ತು ಆ ರೀತಿಯಲ್ಲಿ ಅರ್ಥೈಸುವ ಪ್ರಯತ್ನ ಬೇಡ. ಹಾಗಾಗಿ ಅಪರಾಧಿಗಳನ್ನು ಅಪರಾಧಿಗಳಂತೆ ಟ್ರೀಟ್ ಮಾಡಬೇಕು, ಶಿಕ್ಷೆಯನ್ನು ಕೊಡಬೇಕು ಅನ್ನುವ ಅಂತಿಮ ನಿರ್ಧಾರ ಪ್ರಕಟಿಸಿದ್ದಾರೆ ಮೋದಿ. ಸೊ ಇವತ್ತು ಈಗ ಮತ್ತೆ ಬ್ಲ್ಯಾಕ್ಔಟ್ಗೆ ಕರೆ ಕೊಡಲಾಗಿದೆ. ಜೈಸಲ್ಮಾರ್ನಲ್ಲಿ ಮತ್ತು ಗುರುದಾಸ್ಪುರದಲ್ಲಿ ಎಲ್ಲ ಜನ ನಾಳೆ ಬೆಳಗ್ಗೆ 6:30 ತನಕ ಯಾರೂ ಹೊರಗಡೆ ಬರಬೇಡಿ, ಮತ್ತು ಏನೇನು ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಬ್ಲ್ಯಾಕ್ಔಟ್ಗೆ ಅದೆಲ್ಲವನ್ನು ಫಾಲೋ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಆಗಿದೆ. ಇವತ್ತು ರಾತ್ರಿ ಕಾರ್ಯಾಚರಣೆ ಬಹುತೇಕ ನಿಶ್ಚಿತ. ಇವತ್ತು ರಾತ್ರಿ ಆಗದಿದ್ದರೆ ನಾಳೆ ರಾತ್ರಿ ಅಥವಾ ನಾಡಿದ್ದು ರಾತ್ರಿ, ಯಾವುದೇ ರಾತ್ರಿ ಹಬ್ಬ ಆಗೋದು ಗ್ಯಾರಂಟಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬಹುದೊಡ್ಡ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.